ಮತ್ತೆ ಡ್ರಾಮಾ ಕಂಪ್ನಿಗೆ ಸ್ವಾಗತ. ನಾನ್ ಅವಾಗ್ಲಿಂದ ಈ ಪುಟಾಣಿಗಳಿಗೆ ಏನೇನೋ ಕೇಳ್ತಾ ಇದ್ದೆ. ಪುಟ್ರಾಜು ನನಗೆ ಕೇಳ್ತಾ ಇದ್ದ, ಅಕ್ಕ ನಾನು ನಿನ್ಗೆ ಏನೋ ಕೇಳ್ಬೇಕಕ್ಕ ಅಂತ ಹೇಳ್ಬಿಟ್ಟು. ಏನೋ ಕೇಳೋಣ ಬನ್ನಿ. ಪುಟ್ರಾಜು ಏನೋ ಕೇಳ್ಬೇಕಂತಿದ್ಯಲ್ಲ ಅಕ್ಕ? ಅವಾಗ್ಲಿಂದ ಬರೀ ನೀವೇ ಕೇಳ್ತಾ ಇದ್ದೀರಾ, ಅದಕ್ಕೆ ನಾವು ಉತ್ತರ ಹೇಳ್ತಾ ಇದೀವಿ. ಹೌದು, ಇವಾಗ ನಾವು ಕ್ವಶನ್ ಕೇಳ್ತೀವಿ, ನೀವು ಉತ್ತರ ಕೊಡ್ಬೇಕು. ನೀನು ಕ್ವೆಶ್ಚನ್ ಕೇಳ್ತೀಯಾ, ನಾವು ಆನ್ಸರ್ ಮಾಡ್ಬೇಕಾ? ಹಾಕೊಂಡ್ವಿ ಶ್ರುತಿ. ಒಂದ್ ಚಾಲೆಂಜ್, ಅಚಿಂತ್ಯದ ಒಂದ್ ಡೈಲಾಗ್ ಹೇಳ್ಬೇಕು ನೀವು. ಅಪ್ಪ ಮಕ್ಳ ಹತ್ರ ನಾವು ಹುಷಾರಾಗಿರ್ಬೇಕು, ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಓಕೆ ಅಜಿಂತ, ಇವಾಗ ನೀನ್ ಡೈಲಾಗ್ ಹೇಳ್ಕೊಟ್ರೆ ನಾವ್ ಹೇಳ್ತೀವಿ, ಓಕೆನಾ? ಸೈಲೆಂಟ್ ಆಗಿ ಸೈಡ್ಗೆ ಹೋಗಕ್ಕೆ ನಾನೇನು ಮಾರ್ಕ್ ಪಾಪ ಏಯ್ ಸೈಲೆಂಟ್ ಆಗಿ ಸೈಡ್ಗೆ ಹೋಗಕ್ಕೆ ನಾನೇನ್ ಅಲ್ವೇಲು ಅಲ್ವೋ ಮಾರ್ಗರೇಟ್. ಓಕೆ, ಅಲ್ಲಿ ರೇವತಿ ಕಾಯ್ತಾ ಇದ್ದಾಳೆ. ರೇವತಿ ಹೇಳ್ತಾಳೆ, ನಮ್ ಕಡೆ ರೇವತಿ ಹೇಳ್ತಾರೆ. ರೇವತಿ ಒಂದ್ ನಿಮಿಷ, ಈಗ ನೀನ್ ಡೈಲಾಗ್ ಹೇಳ್ಕೊಡ್ತೀಯ, ನಾ ಹೇಳ್ತೀನಿ. ನನ್ಗೆ ಅದು ರೇವತಿ ಅಲ್ಲ, ಲೇವತಿ. ಅಲ್ಲೇ ಬಂದೆ. ನನ್ಗೆ ಏನ್ ಗೊತ್ತಾ, ಎಲ್ರು ನಿನ್ನ ತುಂಬಾ ಪ್ರೀತಿಯಿಂದ ಲೇವತಿ ಲೇವತಿ ಅಂತಾರಲ್ಲ, ನಿಂಗೆ ರೇವತಿ ಇಷ್ಟನಾ ಲೇವತಿ ಇಷ್ಟನಾ? ಎರಡು ಇಷ್ಟ. ಏನಂತ ಕರೀತಾರೆ? ಕರೆಸ್ತಾ ಇದಾರೆ. ರೇವತಿ ಡೈಲಾಗ್ ಹೇಳು. ಹೇಳು ಡೈಲಾಗ್. ಓಕೆ, ನಮ್ಗೆ ಯಾವ್ದೊಂದು ಇಷ್ಟ? ಪಾಪ ನಮ್ ಗಂಗಾ. ಪಾಪ ನಮ್ ಗಂಗಾ ಅವಳ ಅಮ್ಮ ಇಷ್ಟಪಟ್ಲು ಅಂತ. ಅವ್ರ ಅಮ್ಮ ಇಷ್ಟಪಟ್ಲು ಅಂತ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಸಿ. ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಸಿ ಅವ್ರಪ್ಪ ಸತ್ತೋದ. ಅಯ್ಯೋ ಅನ್ ಮುಗ್ಸೋದಲ್ಲಿ ಗಂಡಾನು ಸತ್ತಿ ಅನಾಥೆ ಆದ್ಲು. ಅವ್ರಿಗೆ ಅಂತ ಯಾರಿದ್ದಾರೆ? ನಾವು ಅವಳನ್ ಕೈ ಬಿಟ್ರೆ ಶಿವ ಮೆಚ್ಚುತ್ತಾನ? ಇಲ್ಲಿ ಪ್ರಜ್ವಲನ್ ಪರ್ಫಾರ್ಮೆನ್ಸ್ ಗೆ ಶಿವ ಮೆಚ್ಚುತ್ತಾನೋ ಇಲ್ವೋ, ನಮ್ ಪುಟಾಣಿ ಲೇವತಿ ಪರ್ಫಾರ್ಮೆನ್ಸ್ ಅಂತ 100%. ನಮ್ಮ ರೇವತಿ ಇಷ್ಟು ಸಿಂಪಲ್ ಡೈಲಾಗ್ ಕೊಡ್ತಾಳೆ. ರೇವತಿ ಅಕ್ಕ ಏನೋ ಡೈಲಾಗ್ ಹೇಳಿರಲ್ವಾ, ಈಗ ಅಕ್ಕಂಗೆ ಎಷ್ಟು ಮಾರ್ಕ್ಸ್ ಕೊಡೋಣ? 10ರಲ್ಲಿ ಎಷ್ಟು ಮಾರ್ಕ್ಸ್? ಎಕ್ಸ್ಪ್ರೆಷನ್ ಹೆಂಗಿತ್ತು? ನಾನು ಮಾರ್ಕ್ಸ್ ತಗೊಂಡ್ಬಿಡ್ತೀನಿ ಅಚಿಂತ್ಯ. ಓಕೆ, ಚಿತ್ರಾಲಿ ಏನ್ ಗೊತ್ತಾ, ಡೈಲಾಗ್ ಮರ್ತೋದ್ರಲ್ವಾ ಅವರು, ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ನೆನಪಿಸ್ಬೇಕಿತ್ತ ನೀನು? ಸತ್ಯ ಟ್ರೂತ್. ಡೈಲಾಗಿಗೆ 5 ಮಾರ್ಕ್ಸ್ ಕೊಡ್ತೀನಿ, ಎಕ್ಸ್ಪ್ರೆಷನ್ಗೆ 1000 ಮಾರ್ಕ್ಸ್. ಥ್ಯಾಂಕ್ ಯು. ಎಷ್ಟು ಕೊಡ್ತೀಯ? ಚಿಂತೆ ಮಾಡ್ತೀನಿ. ಪುಟ್ಟರಾಜು ನಾನ್ ನಿಮಗೆ ಎಷ್ಟು ಕೊಡ್ತಾ? ಅಜಿಂತ್ಯ 1 ಲಕ್ಷ. 1 ಲಕ್ಷ. ಈಗ ಪುಟ್ಟರಾಜು ಕೊಡ್ತೀನಿ. ಓಕೆ, ಚಿತ್ರಾಲಿ ಅದಕ್ಕಿಂತ 2. ಸರಿ. ನಮ್ಮ ಚಿತ್ರಾಲಿ ಹೇಳಿದ್ದಾಯ್ತು, ಅಚಿಂತ್ಯ ಹೇಳಿದ್ದಾಯ್ತು. ಪುಟಾಣಿ ನಿಹಾಲ್ ಯಾಕೋ ಸ್ವಲ್ಪ ಸೈಲೆಂಟ್ ಹೊಡಿತಾ ಇದ್ದಾರೆ. ಆಕ್ಟಿವ್ ಮಾಡ್ಬೇಕು ಅಂತಂದ್ರೆ ಡೈಲಾಗ್ ಅನ್ನು ಹೇಳಿಸ್ಬೇಕು. ನೀನ್ ಯಾರಿಗೆ ಡೈಲಾಗ್ ಹೇಳ್ಕೊಡ್ತೀಯಪ್ಪ ಈಗ? ಓಕೆ, ನಿಹಾಲ್ ಹೇಳ್ಕೊಡು. ಈಸಿಯಾಗಿರ್ದು ಹೇಳ್ಕೊಡು. ಸಂಪತ್ತಿನ ಶಕ್ತಿಯಿಂದ ಮಿಡಿತಾ ಇದ್ದ ಆ ಸಂಪತ್ತಿಗೆ ನನ್ನ ಸವಾಲ್. ಸಂಪತ್ತಿನ ಸೊಕ್ಕಿನಿಂದ ಮೆರಿತಿದೆಯೋ ಆ ಸಂಪತ್ತಿಗೆ ನನ್ನ ಸವಾಲ್. ಸಿಂಪಲ್ ಆಗಿ ಹೇಳ್ಕೊಡ್ತಾರೆ. ಅದೇನಂದ್ರೆ, ಪಟೇಲ ಬಾರು ಇಲ್ಲಿ. ನೀನೇ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯಾ? ನೀನೇ ಪಾಳೆಗಾರ ಅನ್ಕೊಂಡ್ಬಿಟ್ಟಿದೀಯಾ? ರೂಲ್ ಮಾಡೋಕೆ ನೀನೇನ್ ಗೌರ್ಮೆಂಟಾ? ಇಲ್ಲ, ಸರ್ಕಾರನ. ಇಲ್ಲ, ಸರ್ಕಾರನ. ಕೇಳಿಸ್ಕೊಳ್ಳೋ, ಸರಿಯಾಗಿ ಕೇಳಿಸ್ಕೋ. ನಾನ್ ಈ ಊರಲ್ಲಿ ಸ್ಟೂಡೆಂಟ್ ಇದ್ದೀನಿ. ಸ್ಟೂಡೆಂಟಾ?
ಸ್ಟೂಡೆಂಟ್ ಅಲ್ಲ ಸ್ಟುಡಿಯೋ ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಮಾಡ್ತೀವಿ, ಈಗ ಮಾಡ್ತಾ ಇದೀವಲ್ವಾ? ಕೊಡ್ತೀನಿ. ಹೌದೌದು. ನಾನು ಅಣ್ಣಂಗೆ ಹೇಳ್ಕೊಡ್ತೀನಿ. ಯಾವ ಅಣ್ಣಂಗೆ? ಎಲ್ರಿಗೂ ಚಪ್ಪಾಳೆ. ಓಕೆ, ಈಗ ಪುಟ್ಟರಾಜು ಡೈಲಾಗ್ ಹೇಳ್ಕೊಡ್ತಾನೆ. ಪ್ರಶ್ನೆ ಮಂಜುನಾಥ್ ಕೇಳಿಸ್ಕೊ. ಸೀತಾಯನದಲ್ಲಿ ನಾನು ರಾವಣ ಮಾಡಿದ್ದಲ್ಲ ಅದರದ್ದು. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಅಮ್ಮ ನಾವು ಸಾಧುಗಳು, ಅಮ್ಮ ನಾವು ಸಾಧುಗಳು, ಹಾಗೆಲ್ಲ ಸಂಸಾರಿಗಳ ಮನೆಗೆ ಕಾಲಿಡುವುದಿಲ್ಲ, ಹಾಗೆಲ್ಲ ಸಂಸಾರಿಗಳ ಮನೆಗೆ ಕಾಲಿಡೋದಿಲ್ಲ. ಹೊರಗೆ ಬಂದು ಭಿಕ್ಷೆ ನೀಡುವುದಿದ್ದರೆ ನೀಡು, ಹೊರಗೆ ಬಂದು ಭಿಕ್ಷೆ ನೀಡುತ್ತಿದ್ರೆ ನೀಡು, ಇಲ್ಲ ಅಂದ್ರೆ ಬೇಡ ಹೋಗು. ಇಲ್ಲದಿದ್ದರೆ ನಾವು ಹೊರಟು ಹೋಗುತ್ತೇವೆ. ಇಲ್ಲದಿದ್ರೆ ನಾವು ಹೊರಟು ಹೋಗ್ತೇವೆ. ಸೀತಾ ಸೀತಾ ನಾನು ಸನ್ಯಾಸಿ ಅಲ್ಲ, ನಾನು ಸನ್ಯಾಸಿ ಅಲ್ಲ, ದಶಕಂಠ ರಾವಣ. ದಶಕಂಠ ರಾವಣ. ಡ್ರಾಮಾ ಮಾಡಿ ಮಾಡಿ ಅಭ್ಯಾಸ. ಚೆನ್ನಾಗಿತ್ತಾ? ಪುಟ್ಟರಾಜು, ಮಂಜು ಅಭಿನಯಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ಅದು ಡೈಲಾಗ್ ಕರೆಕ್ಟ್ ಆಗಿ ಹೇಳಿದ್ರು. ಎಕ್ಸ್ಪ್ರೆಷನ್ 0 ಡೈಲಾಗ್ ಎಕ್ಸ್ಪ್ರೆಷನ್ ಮತ್ತೆ ಜಾಸ್ತಿ ಕೊಡು. ಇದು ವಾಯ್ಸ್ ಮಾಡ್ಯುಲೇಷನ್, ಇದು 3 ಸೇರಿಸಿ 8 ಕೊಡ್ತೀವಿ. ನೋಡಲ್ಲಿ ಯಾರಿಗೆ ನಿನ್ನ ಪ್ರಶ್ನೆ? ಶ್ರುತಿಯಕ್ಕ ಕೇಳು. ಶ್ರುತಿಯಕ್ಕ ಹೇಳ್ಕೊಡ್ತೀಯಾ? ಮತ್ತೆ ಒಂದು ಡೈಲಾಗ್ ಹೇಳ್ತೀನಿ. ಯಾರಿಗೆ? ಯಾರು ಹೇಳೋದು ಡೈಲಾಗ್ ನ? ನಿನ್ ಡೈಲಾಗ್ ಯಾರು ಹೇಳ್ಬೇಕು? ಯಾರು ಅಂದ್ರೆ ಮತ್ತೆ ನನಗೇನಾ ಯಾಕೋ ಟಾರ್ಗೆಟ್ ಮಾಡಿದೆ ಅಂತ ಕಾಣುತ್ತೆ. ಹೇಳಪ್ಪ. ನಿಮ್ಗೆ ಬಗ್ಗಿದ್ನಲ್ವಾ ನಾನು, ಹಿಂಗ್ ಬರೋದೆ ಹಂಗ ಹೋಗ್ಬಿಡ್ತು. ನಾನ್ ಬಚಾವ್. ನಾನಾ ಅವ್ರ ಯಾರು? ಇಬ್ರು ಹೇಳ್ತಾರಂತೆ. ಓಕೆ, ಕೇಳಿ ಕೇಳಿ ಸಿಕ್ಕಾಕೊಂಡಿದ್ದ. ಮೊದ್ಲು ಯಾರು? ಓಕೆ, ಫಸ್ಟ್ ಯಾರು ಹೇಳ್ಬೇಕು? ನಾನಾ? ಹೇಳು ಡೈಲಾಗ್. ಕಷ್ಟ ಇರೋ ಡೈಲಾಗ್ ಹೇಳ್ಕೊಡು. ಜಾನ ಅವನು ಈಸಿ ಇರೋ ಡೈಲಾಗ್ ಹೇಳ್ಕೊಡ್ತಾನಲ್ಲಪ್ಪ. ಹೇಳು ಡೈಲಾಗ್ ಯಾವುದು? 1 2 ಅಯ್ಯೋ ನೆನ್ಪಿಲ್ವಾ? ನಿಲ್ಲಿ 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 ಕಡಗಿಡ್ದಿಯಪ್ಪ ಕಚ್ಚ. ಇಲ್ಲ ಇಲ್ಲ ಹೇಳು. ಅವರು ಮಾರ್ಕ್ಸ್ ಕೊಟ್ಟಿದ್ದಾಯ್ತು ಅಲ್ಲ. ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ, ಅವ್ರ ಜಡ್ಜಸ್ಗಳು ಲಕ್ಷ್ಮಿ ಅಮ್ಮ ಆಗಿರ್ಬೋದು, ಸೀತಾರಾಮ್ ಸರ್ ಆಗಿರ್ಬೋದು, ವಿಜಯ ರಾಘವೇಂದ್ರ ಸರ್ ಆಗಿರ್ಬೋದು, ಇವರ ಮುಗ್ಧತನದ ಇಷ್ಟೊಂದು ಮುಗ್ಧತನದ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಡ್ರಾಮಾಗಳನ್ನ ನೋಡಿ ಅವರು ಎಷ್ಟು ಖುಷಿ ಪಡ್ತಾರಲ್ವಾ. ಯಾವತ್ತಾದ್ರೂ ಒಂದಿನ ಇವರು ಆ ಜಡ್ಜ್ ಗಳನ್ನ ನೋಡಿ ನಮ್ಗೆ ಭಯ ಆಗ್ತಾ ಇದೆ ಅಂತ ಏನಾದ್ರು ಅನ್ಸಿದುಂಟಾ? ಕೇಳಿ ತಿಳ್ಕೊಬೇಕಲ್ವಾ ಶ್ರುತಿ? ಹೌದು, ಹೇಳಬೇಕಾಗ್ತದೆ. ರೇವತಿಯಿಂದ ಶುರು ಮಾಡೋಣ. ಸರಿ ರೇವತಿ, ಯಾರು ಇಷ್ಟ ಆಗ್ತಾರೆ ನಿಂಗೆ ತುಂಬಾ? 3 ಜಡ್ಜಸ್ ನನಗೆ ಇಷ್ಟ ಆಗುತ್ತೆ. ಅವ್ರು ನಿಂಗೆ ಬೈದ್ರೆ ಬೇಜಾರಾಗುತ್ತಾ? ಇಲ್ಲ ಇಲ್ಲ ಅಲ್ಲ. ಆನಂದನ ಇಷ್ಟ ಆಗ್ತಾರಾ? ಈಗ ಆನಂದನ್ನ ಅಂದ ತಕ್ಷಣ ನಂಗೆ ನೆನಪಾಯ್ತು ಏನಂತ ಅಂದ್ರೆ, ಓಕೆ ಶ್ರುತಿ, ಅವರು ಮಕ್ಕಳು ಹೆಂಗೆ ಅಂತಂದ್ರೆ ಎಲ್ರು ಇಷ್ಟ, ಈಗ ನಾವು ಇಷ್ಟ ಆಗ್ತೀವಿ, ಅವ್ರು ಇಷ್ಟ ಆಗ್ತಾರೆ. ಅವ್ರಿಗೆ ಯಾವ ಪರ್ಫಾರ್ಮ್ ಕೊಡ್ತಾರೋ, ಯಾವ ಪರ್ಫಾರ್ಮ್ ಮಾಡು ಅಂತೇಳಿ ಹೇಳ್ತಾರೋ ಅದನ್ನೆಲ್ಲ ಪರ್ಫಾರ್ಮ್ ಮಾಡಿ ಈಗಾಗಲೇ ಸೈ ಅನ್ಸ್ಕೊಂಡಿದ್ದಾರೆ. ಸೊ ಮೆಂಟರ್ಗಳಲ್ವಾ ಮೇನ್, ಅವ್ರಿಗೆ ಇಂಥದನ್ನೇ ಪರ್ಫಾರ್ಮ್ ಮಾಡ್ಬೇಕು ಅಂತೇಳಿ ಹೇಳ್ಕೊಟ್ಟಿರ್ತಾರೆ ಮಂಜು ಅಲ್ವಾ. ಸೊ ಅದನ್ನ ನಮಗೂ ಕೂಡ ಯಾರಾದ್ರೂ ಒಬ್ರು ಮೆಂಟರ್ ಇರ್ಬೇಕು. ಈಗ ನಮ್ಮ ಬೆನ್ನಿಂದ ಯಾರಾದ್ರೂ ನೀವ್ ಹಿಂಗ್ ಮಾಡಿ ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ರೆ ನಾವು ಮಾಡೋದಕ್ಕೆ ಸಾಧ್ಯ. ಸೊ ಹಂಗೆ ಇವರು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಸೊ ನನಗೆ ಇನ್ನೂ ಕೂಡ ಈ ಮಕ್ಳ ಪರ್ಫಾರ್ಮೆನ್ಸ್, ಡೈಲಾಗ್ಸ್ ನ ಎಲ್ಲ ನೋಡ್ತಾ ಇದ್ರೆ ಇನ್ನು ಕೇಳ್ಬೇಕು ಕೇಳ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೂ ಹಂಗೆ ಅನಿಸ್ತಾ ಇದೆ? ವೇಟ್ ಮಾಡ್ತಾ ಇದೀನಿ ಅವಾಗ್ಲಿಂದನು. ಓಕೆ, ಈಗ ಡ್ರಾಮಾ ಕಂಪ್ನಿ ಡೈಲಾಗ್ಸ್ ಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣಂತೆ. ಸೊ ಈಗ ನಿಹಾಲಿಂದ ಶುರು ಮಾಡೋಣ. ಡ್ರಾಮಾ ಕಂಪ್ನಿ ಡೈಲಾಗ್. ಪಾಪ್ಯುಲರ್ ಡೈಲಾಗ್ಗಳು. ರಾವಣಂದ ನೋಡಲ್ಲಿ ನಿಂತ್ಕೊಂಡಿದ್ದ ನೋಡ, ಕ್ಲೀನ್ ಆಗಿ ಹೇಳ್ಬೇಕು, ಕಡಕ್ಕ ಬರ್ಬೇಕು ನಮ್ಮ ಟೀಮ್. ಅಜಿಂದ ಕಾಯ್ತಾ ಇದ್ದಾನೆ. ಅವ್ನ್ ಕೇಳಿ ಚೆನ್ನಾಗ್ ಮಾಡ್ಬೇಕು ನೀನು. ನಿನಗೆ ದೊಡ್ಡ ಚಾಕ್ಲೇಟ್ ಕೊಟ್ಟು ಕಳಿಸ್ತೀನಿ. ಪಾಯಿಂಟ್ ನಿಂದ ಖಾಲಿ ಮಾಡಿಸ್ತೀನಿ. ನಿಹಾಲ್, ಬೇಗ. ಇನ್ನೂ ಜಾಸ್ತಿ ಮಾಡಿಸ್ತೀನಿ ಕಣ. ನಿಹಾಲ್
ಶ್ರುತಿ ಮಕ್ಕಳಿಗೆ ಸ್ವಲ್ಪ ಪ್ರಿಪರೇಷನ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಅನ್ಸುತ್ತೆ. ನಾವು ಬ್ರೇಕ್ ಬೇಕಲ್ವಾ, ಅದಕ್ಕೋಸ್ಕರ ಹೇಳುವಂತೆ ಬಂಗಾರ. ಅದಕ್ಕೂ ಮೊದಲು ನಮ್ಮ ಡ್ರಾಮಾ ಕಂಪ್ನಿನಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದ ನಂತರ ನಿಹಾಲ್ ಡ್ರಾಮಾ ಕಂಪ್ನಿ ಡೈಲಾಗ್ ಹೇಳಕ್ಕೆ ರೆಡಿ ಆಗಿದ್ದಾನೆ.